ರೀ ರೀ ಎದ್ರಿ ಅದೆದ್ದನಿಲ್ಲ ನೋಡಿ ದರಿದ್ರಿ ಇನ್ನ ಮಕ್ಕೊಂಡತೆ ಏನ ಅಲ್ಲ ಹುಡುಗರು ಕಾಲೇಜ್ಗೆ ಹೋಗ್ಬೇಕು ಹೊತ್ತಾಗತ್ತೆ ಇನ್ನ ಎಮ್ಮಿ ಇದನ್ನ ಸಗಣಿ ತೆಗೆದವಾಗ ಹಾಲು ಇಟ್ಕೊಂಬರದವಾಗ ಹಾಲು ಮಾರ್ಕೊಂಬರದವಾಗ ಅಲ್ಲ ಹೊಲಕ್ಕೆ ಕೆಲಸ ಪಲ್ಸ ಏನಿಲ್ಲ ನಾ ಇಟ್ಟು ತನಕ ಮಕ್ಕೊಳ್ಳೋಣಲ್ಲ ಮನೆಗೆ ಕಸ ಪಸ ಹೊಡಿಯನ್ರಿ ಎದ್ದೇಳು ವಾಹನ ನಡ ನೋಸಕತ್ರಿಪ್ಪ ನನಗೆ ಎದ್ದಳಕ್ಕಾಗಲ್ಲ ಬಡ ಬಡ ಒಲೆಯನ್ನು ಬೂದಿ ತೆಗೆದು ಒಲೆ ಎಲ್ಲ ಬಳದು ಎಲ್ಲ ಕಸ ಹೊಡೆದು ಅಂಗಳ ಕಸ ಹೊಡೆದು ಎಲ್ಲ ಮನೆ ಒಟ್ಟು ಕಲ್ಪಲ್ ಒರ್ಸನ್ರಿ ಆಮೇಲೆ ಎದ್ದು ಒಂಚೂರು ಇದನ್ನ ಏನಾರ ಒಟ್ಟು ಹುಡ್ರಿ ಮಾಡಿ ಕಟ್ತೀನಿ ಪಾಪ ಕಾಲೇಜ್ಗೆ ಹೋಗೋ ಈಗ 8 ಗಂಟೆಗೆ ಈಗ ಎದ್ದು ಏನು ಮಾಡ್ಬೇಕಾಗೈತಿ ಮತ್ತು ಹಗ್ಗದಾಗೆಲ್ಲ ಕಾಲೇಜ್ನ ಕುಂದಿರ್ಬೇಕು ಎದ್ದಾಡ್ರಿ ಎಬ್ಬಿಸ್ತೀನಿ ಏನ್ ಮಾಡ್ತಾನೆ ಮನೆ ದಂಡಪಿಂಡ ಎದ್ದಿರ್ತಾನ ಆಳ ದಿನ ಎದ್ದೇಳಲ್ಲ ಎದ್ದೇಳ್ತಾನ ಆಳ ಸರಿ ಎದ್ದಿದ್ರೆ ಐಟೊತ್ತಿಗೆ ಅಂಗಳ ಬಾಗ್ಲ ಎಲ್ಲ ಕಸ ಹೊಡೆದು ಶಬ್ದ ಕೇಳ್ತಿತ್ತಿಲ್ಲ ಏನಿಲ್ಲ ಯಾಕ ಇನ್ನ ಎದ್ದಿದಂಗೆ ನೋಡ್ರಿ ಇತ್ತನ ಎಬಸ್ರಿ ಎಬಸ್ರಿ ಬಡ ಇನ್ನ ಜಗ್ಗಿ ಕೆಲಸ ಅದಾವು ಅವ್ನು ಕಾಪಿಲೆ ಮಾರ್ಕೊಂಬರಕ್ ಹೋಗ್ಬೇಕು ಇನ್ನ ಇದೆಲ್ಲ ಮುಗಿಸ್ಕೊಂಡು ನಾನು ಅಡತಿಗೆ ಏನಾದ್ರು ಉಪ್ಪಿಟ್ಟು ತಿರುಗಿ ಹುಡುಗರಿಗೆ ಒಟ್ಟಂಗ ಮತ್ತೀಗ ಬಿಸಿ ಬಿಸಿ ಚಾಂದ್ರ ಮಾಡ್ಕೊಡ್ಬೇಕ ಹಾಲು ಇಟ್ಕೊಡ್ಬೇಕಲ್ರಿ ಅತ್ತ ಎಬಸ್ರಿ ಎದ್ದೇಳ್ತೀನಿ ಅಲ್ಲ ಇನ್ನ ಮಕ್ಕೊಂಡಲ್ಲಿತ್ತ 5 ಗಂಟೆ ಆಯ್ತು ಇನ್ನ ಯಾವಾಗ ಹಾಲಿಂಡದು ಸಗಣಿ ಹೊಡೆಯೋದು ಯಾವಾಗ ಮನೇಲಿ ಹಾರೆ ಮಾಡ್ಕೊಂಡು ಹಾಲು ಹಾಕೋದು ಕಾಯಿಪಲ್ಲೆ ಮಾಡ್ಕೊಂಬರೋದು ಯಾವಾಗ ಇನ್ನ ಹೊಲ್ದಾಗ ನೋಡಿದ್ರೆ ಮನಾರ ಕೆಲಸ ಐತಿ ಎಮ್ಮಿ ಮೇಯ್ಸ್ಕೊಂಬರ್ಬೇಕು ಎಷ್ಟು ಇದ್ದಿತ್ತದ ಮಾಡ್ತೀನಿ ತರಿತನ ಯಾರ ಹಾ ಅಪ್ಪ ನೀನು ಓದ್ದೇನಪ್ಪ ಅಪ್ಪ ನಾನು ಯಾರ ಕಳ್ರು ಬಂದು ಹೋದ್ರು ಅಂತ ಮಾಡಿದ್ದೆ ದೇವ್ರೆ ನಿದ್ದಿಗೋಣದು ಎಂತ ಅಂಜಿಕ್ ಬಂತು ಗೊತ್ತೇನ ಎಬಸ್ಬೇಕಿಲ್ಲ ನಾನು ಎದಕ್ಕೆ ಓದ್ಯಂಗ ಎದಕ್ಕೆ ಅಮ್ಮ ಒಪ್ಸುಳೆ ಮಗನ ಅಲ್ಲ ಹೊತ್ತು ಎಟ್ಟಾಗೈತಿ ಯಾಕ ಮೈಯಾಗ ಸೊಕ್ಕಿರತ್ತನ ಇಷ್ಟೊತ್ತಾದ್ರೂ ಇನ್ನ ಬಿಡ್ಕೊಂಡಿಲ್ಲ ಏನಾರ ಐತೆ ನಿನಗೆ ನಾಚಿಕೆ ಮಾನ ಮರಿದ ಏನಾರ ಇಲ್ಲೋಡ ಮತ್ತೆ ಬಾರ್ಕೋಲ ಬಾಳ್ಸೈತಿ ಬಾರ್ಕೋಲ್ ತಗೊಂಡಿಲ್ಲ ಅದಕ್ಕೆ ಮೈ ಉಡತ್ತೇನೆ ತಗೊಳ್ಳೋದು ಬಾರ್ಕೋಲ ಎದ್ದು ಬಡ ಒಲೆಯನ್ನು ಬುದ್ಧಿ ತೆಗೆದು ಒಲಿ ಇದನ್ನ ಸಾರಿಸಿ ನಿಮ್ಮ ತಿಗವ ಚಾಪ ಮಾಡ್ತಾಳ ಹಾಲು ಇಟ್ಕೊಂಬ ಅಂಗಳ ಬಾಗಲೆಲ್ಲ ಕಸ ಹೊಡಿಬೇಕು ಅಂತ ನೋಡಿ ಎಲ್ಲ ಹೋಗ್ ಆ ಹುಡುಗರು ಸಾಲಿ ಹೋಗವು ಅವಕ್ಕೊಂಚೂರು ಏನಾರ ನಿನಗಂತೂ ಎದಿಸಿದ್ರೆ 3 ಅಕ್ಷರ ಇಲ್ಲ ಇದ್ರಾಗರ ಮಾಡಕ್ ಬರಲ್ಲ ಅವು ಮುಂಜಾನೆ ಓದೋದು ತಿರುಗಿ ಹೊತ್ತು ಮನೆಗೆ ಬರ್ತಾವ ಓದಕ್ ಓದೋದು ಅವು ನಾಳೆ ದೊಡ್ಡ ಆಫೀಸರ್ ಹಾಕಾರ ದುಡಿತಾರ ಈಡೆಗೆ ರೊಕ್ಕ ತಂತಂತ ಹೊಡ್ತಾರ ನಿನ್ಲಿಂದ ಏನೈತಿ ನೀನು ಓದಕ್ಕೂ ಇಲ್ಲ ಇತ್ತಾಗ ಮನೆಗೂ ಇಲ್ಲ ಎದಕ್ಕೂ ಇಲ್ಲ ದರಿದ್ರ ಒಳ್ಳೆ ನಿಮ್ಮ ನಿನ್ನ ಹಡದ್ ನಾನು ಜೋಡ್ ಮಾಡಿ ಹೋಗ್ಲಕ್ಕ ಹಾಳಾಗಿ ಹೋಗಿ ನೀನು ಹೋದ್ರ ಆಯ್ತು ಪೀಡ ತೊಲಿತು ಅಂತಂದು ಇರ್ತಿದ್ನತ್ತಾಗ ನಾನು ಒಳ್ಳೆ ಮೂಲಾಗಿದೆ ಎದಾಟಿ ಏನಂತೀಯ ಅರೆ ಹೌದು ನಾನು ನಮ್ಮವ್ವನ ಕೊಟ್ಟಾಗ ಹೋಗ್ಬಿಟ್ಟಿದ್ರೆ ಬೇಯಿಸಿರ್ತಿತ್ತು ನಮ್ಮವ್ವ ನಾನು ಯಾಕೆ ಒಬ್ಬದನ್ನ ಬಿಟ್ಟು ಹೋದ್ಲ ನಮ್ಮವ್ವ ನಾನು ಬಿಟ್ಟು ಹೋಗ್ಬಾರ್ದಾಗಿತ್ತು ಏನಾತ್ರಿ ಎದ್ದಿದ್ದಿಲ್ಲ ಹೋಗಿಲ್ಲ ಮಕ್ಕೊಂಡಿದ್ದೆ ಇನ್ನ ಜಾರ್ಜ್ ಹೋದ್ ನೋಡಿ ಮಕ್ಳ ಮೇಲೆ ಎದ್ ಕುಂತ ಕಸ್ವರಿಗೆ ಇಟ್ಟಿದ್ನಲ್ಲ ಇಲ್ಲಿ ನಾಯಿ ಹೇಳ್ಕೊಂಡು ಹೋಗ್ತಾ ಏನ ಇದೊಂದು ನಾಯಿ ಬರೀ ಕಸ್ವರಿಗೆ ಕಡಿಯೋದು ಚಪ್ಪಲಿ ಕಡಿಯೋದು ಸಾಕಾಗಿ ಹೋಗ್ಬಿಟ್ಟೈತಿ ಯಾರ ನನ್ನ ನೋಡಿ ನಕ್ಕಂಗಾತಲ್ಲ ಯಾರಿಲ್ಲ ಯಾರ ಇದ್ರ ಅನ್ಸುತ್ತಾ ಯಾರದು ಯಪ್ಪ ಇಲ್ಲ ನಿಂತ್ರ ಗೊತ್ತಾಗುತ್ತಾ ಹಾಲು ಬರೀ ಹಿಂಡ್ಬೇಕು ಸಗಣಿ ಬೆಳೆದಾತು ತಿಪ್ಪಿ ಸಗಣಿ ತಂದು ಹಾಕಿದಾತು ಹಾಲು ಹಿಂಡ್ಕೊಂಡು ಹೋಗ್ಬೇಕು ಇನ್ನ ಒಳಗೆ ಮರ ಜಗ್ಗಿ ಕೆಲಸ ಐತೆ ನಿಂತ್ರ ನನ್ನ ಟೈಮ್ ಇಲ್ಲಿ ಮೊದ್ಲು ಹೋಗ್ಬೇಕು ಇಲ್ಲೇ ನಿಂತಂಗಿತ್ತು ಹ್ಞೂ ಚಿಗವ ಅಂಗಡಿಗೆ ಸೋಡೋದು ನೀರು ಹಾಕಿನಿ ಸಗಣಿ ಬೆಳೆದಿನಿ ಹಾಲು ಹಿಂಡ್ಕೊಂಡ್ಬಂದಿಟ್ಟಿನಿ ಒಲೆಯನ್ನು ಬೂದಿ ತೆಗೆದು ಒಲಿ ಸಾರಿಸಿ ಒಳಗೆಲ್ಲ ಕಸ ಹುಡ್ಕೊಂಡ್ಬಂದು ಎಲ್ಲ ಮುಗೀತು ಮತ್ತೆ ಇದಕ್ಕೆ ನಿಂತಿದೆ ಬಡ ಹೋಗು ಅವು ಕಾಯಿಪಲ್ಲೆ ಮಾಡ್ಕೊಂಡು ಹಾಲು ಹಾಕ್ಬಾ ಹೋಗು ಒಂಟೆ ಚಿಗವ ಈ ಸದ್ಯ ಒಂಟೆ ಅಲ್ಲ ನಿನ್ನ ಕಾಯಿಪಲ್ಲೆ ಮಾಡ್ಕೊಂಡ್ ಬಂದ ಎಷ್ಟು ಕುಳಿತು ಏನು ಕಾಯಿಪಲ್ಲೆ ಎಷ್ಟು ಉಳಿತು ಏನೋ ಹೇಳಿ ಬಂದ ಇಲ್ಲ ಚಿಕ್ಕವ ಅಪ್ಪ ಬಡನ ಬಾ ಅವಸರ ಮಾಡಿದ ಹೊಲಕ್ಕೆ ಅದಕ್ಕೆ ಎಮ್ಮಿ ಒಂದು ಹೋಗ್ಬೇಕಿತ್ತಲ್ಲ ತಗೊಂಡು ಎಲ್ಲ ಗಾಡಿಯಲ್ಲಿ ಹಿಂದಕ್ಕೆ ಇತ್ತಲ್ಲ ನಿಂದ್ರಿಸಿದ್ದೆ ಆಮೇಲೆ ರಾತ್ರಿ ತುಂಬ ಎಲ್ಲ ಒಳಗಿಟ್ಟಿನಿ ಬಾಳೆನು ಉಳಿದಿಲ್ಲ ಚಿಕ್ಕವ ಕುಂಬಳಕಾಯಿ ಆಮೇಲೆ ಒಂದು ಒಂದಿಷ್ಟು ಅಂತಂದು ಅಷ್ಟೇ ಉಳ್ದವು ಎಲ್ಲ ಕಾಯಿಪಲ್ಲೆ ಖರ್ಚಿಗೆ ರೊಕ್ಕ ಅಪ್ಪ ಇಸ್ಕೊಂಡ ನೋಡ ನಿಮ್ಮ ಅಪ್ಪನ ಕೈ ಕೊಡಕ್ಕೆ ರೊಕ್ಕನ ಕಾಯಿಪಲ್ಲೆ ಮರ ತೊಗೊಂಬಂದು ನನ್ನ ಕೈ ಕೊಡು ಅಲ್ಲ ಮನೆಗೆ ಏನಾರ ಖರ್ಚಿರಲ್ಲ ನನಗೆ ಹುಡುಗರು ಅದಕ್ಕೆ ಕಿಟ್ಟಿಗೆ ಕೇಳ್ತಿರ್ತಾವು ಆಮೇಲೆ ನನಗೆ ಅದಕ್ಕೆ ಒಂದು ಕೈಯಾಗ ಬೇಕಾಕು ಕಾಯಿಪಲ್ಲೆ ಮರದ ಏನಾದ್ರು ನನ್ನ ಕೈ ಕೊಡು ಹ್ಞೂ ಚಿಗವ ನಾಳಿಂದ ನಿನ್ ಕೈ ಕೊಡ್ತೀನಿ ಹೌದಾ ಇಂದ್ರ ಬೇಡ ಬರೀ ಇದಾತ ಚಿಗವ ಒಂಚೂರು ಚಾ ಮಾಡಿಕೊಡ ಚಾ ಕುಡಿದು ಹೋಗ್ತೀನಿ ಇಲ್ಲ ಬಡೆ ಈಗ ನನಗೆ ಆಗಲ್ಲ ಸುಮ್ಮನೆ ಈಗ ಹುಡುಗರಿಗೆ ನೋಡಿ ಈಗ ಹೋಗ ನಾಷ್ಟ ಮಾಡು ಅವ್ ಕಿನ್ನಕ್ ಮಾಡು ಬಾಕ್ಸಿ ಕಟ್ಟು ಅದಾಗತ್ತೆ ನಿನಗೆ ಚಾ ಮಾಡಕೊಳ್ಳಿ ಏನಂತ ಒಂದಿಷ್ಟು ಚಾಕ್ಲಿ ಅಂದ್ರೆ ಸಾಯಂಗಿಲ್ಲ ಹೋಗು ಚಾ ಗಂಟಲು ಹೇಳಿಲ್ಲ ಅಂದ್ರೆ ಪಾಪೈತಿ ಕೆಲಸನೇ ಮಾಡಕ್ ಆಗಂಗಿಲ್ಲ ಹಾಲದು ಗಟ್ಟಿನ ಹಾಲಿನಾಗ ಯಪ್ಪ ಮುಂದಿಗೆ ನಾನು ಒಟ್ಟು ನನ್ನ ಗಂಡಿಗೆ ನಾನು ಇಬ್ಬರು ಮಕ್ಳಿಗೆ ಚಾ ಮಾಡ್ಕೊಂಡು ಮಸ್ತ್ ಅದ್ರಿಗೆ ಏಲಕ್ಕಿ ಶುಂಠಿ ಎಲ್ಲ ಹಾಕಿ ಕುಡಿಯಾಕತ್ರ ನಮಗೆ ಈ ಮೈಯಾಗ ಶಕ್ತಿ ಬಂದ್ಬಿಡುತ್ತೆ ಮೊದಲು ಚಾ ಮಾಡಿರ್ತೀನಿ ಬಾ 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 ಹೈ ನಡಿ ಅಲ್ಲಿ ಎರಡು ಎಮ್ಮೆ ನೋಡು ನಡಿ ಅಲ್ಲಿ ನಿಂತ ನೋಡಿ ಎಮ್ಮೆಗಳು ಅಲ್ಲಿ ನಡಿ ಇದು ಯಾರಪ್ಪ ಈ ಹುಡುಗಿ ಎಮ್ಮೆ ಹಿಡ್ಕೊಂಡಿಲ್ಲ ಬರತ್ತಾಳ ಆಕಿನಿ ಎಮ್ಮೆ ಮೇಯ್ಸಕ್ ಬಂದಿದ್ದಂಗೆ ಅದಾಳ ನಡಿ ಇದು ಯಾರಪ್ಪ ಈ ಹುಡುಗಿ ಅಲ್ಲ ಆಕೆಲ್ಲ ಮೇಯ್ಸಕ್ ಹೋಗ್ಬೇಕಿಲ್ಲ ನಾ ಎಮ್ಮೆ ಕೊಟ್ಟು ಮೇಯ್ಸಲ್ಲೇ ಬಂದು ಇಲ್ಲ ನೆಟ್ ಮೇಯ್ಸಕತ್ತ ಹುಡು ಶಿವ ಅದಕ್ಕೆ ಬೇಕತ್ತ ನಾನು ಎಮ್ಮೆ ತಗೊಂಡು ಹೋಗ್ಬಿಡ್ತೀನಿ ಅದು ರಾಮು ರಾಮು ಅಯ್ಯೋ ನೋಡ ಅಲ್ಲ ನನ್ನ ಹೆಸರಿಗೆ ಹೆಂಗೆ ಗೊತ್ತು ನಾ ನೋಡಿದ್ರೆ ಇವತ್ತ ಮೊದ್ಲಿಕ್ಕಿನ ನನ್ನ ಹೆಸರು ಬೇರೆ ತಿಳ್ಕೊಂಬಿಟ್ಟಾಳ ಅಂದ್ರೆ ಬೇಕಂತ ನಾ ಇದ್ದಲ್ಲೇ ಬಂದಳಿಕಿ ಯಾರೇ ತಳಿಕಿ ಕೇಳಿಬಿಡ್ತೀನಿ ತಡಿ ಅಲ್ಲ ಯಾರೀ ನೀವು ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತು ಅಲ್ಲ ನಾನು ನಿಮ್ಮನ್ನು ಇದ ಮೊದಲ ನೋಡಕತ್ತಿರೋದು ನಾನು ನಿಮ್ಮನ್ನು ಹಿಂದೆ ಮುಂದೆ ಯಾವಾಗ ನೋಡಿಲ್ಲಪ್ಪ ಯಾರು ನೀವು ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತು ಅಯ್ಯ ನನಗೆ ನಿನ್ನ ಹೆಸರು ಗೊತ್ತು ನಿಮ್ಮ ಕಾಂದನಿ ಹೆಸರು ಗೊತ್ತು ನನಗೇನು ಗೊತ್ತಿಲ್ಲ ನಿನ್ನ ಮಾತಾಡ್ಸಕತ್ತಿಲ್ಲ ಅಂದಂಗ ಏನು ಮಿಸಕ್ ಬಂದಿಯಾ ಮತ್ತೆ ನೀವು ಅದಕ್ಕೆ ಬಂದಿರಿ ನೀವು ಹೆಂಗೆ ಎಮ್ಮೆ ಮಿಸಕ್ ಬಂದ್ರಿ ಹಂಗ ನಾನು ಎಮ್ಮೆ ಮಿಸಕ್ ಬಂದೀನಿ ಅಯ್ಯ ಮಾತಾಡ್ಸಿದ್ರೆ ಹಂಗೆ ಮೈ ಮೇಲೆ ಆಡ್ಕೊಂಡ್ ಬರ್ತಿದ್ದಿ ನಾನು ನೀನು ಇಬ್ರು ಸೇರಿ ಎಮ್ಮೆ ಮೇಸನ ಅಂತ ಅನ್ನಕತ್ತಿದ್ನಪ್ಪ
ಇಲ್ಲ ನಿಮ್ಮ ಪಾಡಿಗೆ ನೀವು ಎಮ್ಮೆ ಮೇಯಿಸಿ ನಮ್ಮ ಪಾಡಿಗೆ ನಾ ಎಮ್ಮೆ ಮೇಯಿಸ್ತೀನಿ ಅಲ್ಲ ಅಷ್ಟಕ್ಕೂ ಯಾರಂತ ನೀವು ಹೇಳಿಲ್ಲ ಈ ಯಾವೂರವರು ಈ ನಮ್ಮೂರಾಗಂತೂ ನಾನು ನೋಡಿಲ್ಲ ದಿನ ನಾನು ತೊಂಟ್ರೆ ಹಾಲಕ್ಕೆ ಕುಕ್ಕಿನಿ ಕಾಪಿಲ್ ಮರ ಕುಕ್ಕಿನಿ ನಾನು ಯಾವತ್ತೂ ನೋಡೇ ಇಲ್ಲ ಯಾರು ನೀವು ಈ ಊರಿಗೆ ಹೊಸ್ತಾಗಿ ಬಂದಿರೇ ನಾನ ಇವು ಗೌಡ್ರದಲ್ಲ ಸಿದ್ದನ ಗೌಡ್ರು ಲಕ್ಷ್ಮಕ್ಕ ಅವ್ರ ಮನೆ ಕೆಲಸ ನನಗ ತಂದೆ ತಾಯಿ ಯಾರಿಲ್ಲ ಅನಾಥ ಇದ್ನೆ ಪಾಪ ಅಂತಂದು ನನ್ನ ಕೆಲ್ಸಕ್ಕೆ ಇಟ್ಕೊಂಡ್ರ ಎಮ್ಮೆ ಕಾಯ್ದು ಮನೆ ಕೆಲಸ ಮಾಡೋದು ಎಲ್ಲ ಹಂಗಾಗಿ ನಾನು ಹೊಸ್ತಾಗಿ ನೀನು ನೋಡಿಲ್ಲ ನಾನು ನೀನು ಅವಾಗ ನಮ್ಮ ಮನೆಗೆ ಬರೋದು ಹಾಲಕ್ಕದು ಮತ್ತೆ ಕಪ್ಪೆ ಮಾಡಕ್ಕೆ ಬರೋದು ಲಕ್ಷ್ಮಕ್ಕೆ ಮಾತಾಡ್ಸೋದು ನೋಡ್ತಿದ್ದೆ ಆದ್ರೆ ನಾನು ನಿನ್ನ ಮಾತಾಡ್ತಿದ್ದಿಲ್ಲ ಒಳಗಿರ್ತಿದ್ನಲ್ಲ ಹಂಗ ನೋಡ್ತಿದ್ದೆ ನೀ ನಾನು ನೋಡಿಲ್ಲ ನಾನಿನ್ ನೋಡಿನ ಅಷ್ಟೇ. ಓ ಹೌದಾ ನಿನಗೂ ತಂದೆ ತಾಯಿ ಯಾರೂ ಇಲ್ಲ ನನಗೂ ತಂದೆ ತಾಯಿ ಯಾರೂ ಇಲ್ಲ. ಅಲ್ಲ ಮತ್ತೆ ನಿಮ್ಗೆ ದೊಡ್ಡಪ್ಪ ಚಿಕ್ಕಮ್ಮ ಅತ್ತಿ ಮಾವ ಅಂದ್ರೆ ಅಪ್ಪನ ತಂಗಿ ಇಂತ ಯಾರೂ ಇಲ್ಲ ಮತ್ತೆ ಮದುವೆ ಏನಾರ ಆಗೈತೇನ ಎಲ್ಲರೂ ನನ್ನ ಮದುವೆ ಮಾಡಕ್ಕೆ ಖರ್ಚು ಹತ್ತೈತೆ ಅಂತೇಳಿ ಎಲ್ಲರೂ ನನ್ನ ಬಿಟ್ಟು ಹೋದ್ರು. ನನಗೆ ಯಾರು ಇದ್ದಿಲ್ಲ ಒಬ್ಬೇಕೆ ಇದ್ನೆ. ಗೌಡ್ರು ಅವರು ನಮ್ಮಪ್ಪ ಅವರು ಹೊಲ್ದಾಗೇನೋ ಕೆಲಸ ಮಾಡ್ತಿದ್ನಂತ ಮೊದಲ. ಆಮೇಲೆ ನಾವು ದುಡ್ಕೊಂಡು ತಿನ್ನಕ್ಕೆ ಬೇರೆ ಊರಿಗೆ ಹೋಗಿದ್ವಂತ. ಹಂಗಾಗಿ ನಮ್ಮ ಅಪ್ಪನ ಮಾತಾಡ್ಸಕ್ಕಂತ ಬಂದಾಗ ಹಿಂಗಂತೆಲ್ಲ ಗೊತ್ತಾತಲ್ಲ, ಯಾವಾಗ ಒಬ್ಬೇಕೆ ಹಾಕಿರ್ತೀವಿ ವಯಸ್ಸಿನ ಹುಡುಗಿ ಬಾರ್ವ ನಮ್ಮ ಮನೆ ಕೆಲಸ ಮಾಡ್ಕೊಂಡಿರು, ನಾವೆಲ್ಲ ಮದುವೆ ಮಾಡ್ತೀವಿ, ನೀನೇನು ಚಿಂತೆ ಮಾಡಬೇಡ ಅಂತಂದು ನನ್ನ ಕರ್ಕೊಂಬಂದು ಇಟ್ಕೊಂಡಾರ. ಓ ಹೌದಾ ಪಾಪ ಹಂಗಾರ ನಿಂದು ಪಾಪ. ಹಂಗಾದ್ರೆ ನಿನಗೂ ಅಪ್ಪವ ಇಲ್ಲ? ನನಗ ನಮ್ಮ ಅಪ್ಪ ಅದಾನ, ನಮ್ಮ ಅವನ ನಾವು ಊಟತ್ಲೆ ಸತ್ತೋದ್ಲಂತ. ಅದಕ್ಕೆ ನಮ್ಮಪ್ಪ ನಮ್ಮ ಚಿಗೋನ್ ಮದುವೆ ಮಾಡ್ಕೊಂಬಂದಾನ. ನಮ್ಮ ಅಪ್ಪ ಚಿಗೋನ್ ಮದುವೆ ಮಾಡ್ಕೊಂಡ್ಮೇಲೆ ನಂಗೆ ಒಬ್ಬ ತಮ್ಮ ಒಬ್ಬ ತಂಗಿ ಹುಟ್ಟ್ಯಾರ. ಅವರು ಕಾಲೇಜಿಗೆ ಹೋಗಾರ ಓದಾಕ. ನಾನು ಓದಲಿಲ್ಲ ಅಂದ್ರೆ ನಾನು ಓದಕ್ಕೆ ಹಚ್ಚಲೇ ಇಲ್ಲ. ನಮ್ಮಪ್ಪ ಅವ್ರಿಬ್ರಿಗೆ ಖರ್ಚು ಮಾಡೋಕೆ ನಿನ್ಗೆಲ್ಲ ಅಂತಂದು ಒಟ್ಟ ಓದಕ್ಕೆ ಹಚ್ಚಲಿಲ್ಲ. ನನಗೆ ಊಟದ್ಲಿಂದ ಎಮ್ಮೆ ಕಾಯಕ್ಕೆ ಹಚ್ಚಿದ್ರು, ಆಮೇಲೆ ಹೊಲ್ದಾಗ ಕೆಲಸ ಮಾಡಕ್ಕೆ ಹಚ್ಚಿದ್ರು. ನಂಗೆ ಹಂಗಾಗಿ ಇದ್ದೇನೇ ಗೊತ್ತಿಲ್ಲ. ಓ ಹೌದಾ, ನೀನು ಏನೂ ಓದಿಲ್ಲನು? ನಾನು ಏನೂ ಓದಿಲ್ಲ. ನಮ್ಮಪ್ಪ ನಮ್ಮ ಬಡವ್ರು ನೋಡು, ಇನ್ನೊಬ್ರು ಹೊಲ್ದಾಗ ದುಡ್ಕೊಂಡು ತಿನ್ನಾರು. ನಾನು ಎಲ್ಲಿ ಓದಿಸ್ತಾರ? ಅದ್ರಾಗೂ ಹೆಣ್ಮಗಳು ಓದಿಸಿದ್ರು ಗಂಡ ಮನೆಗೆ ಹೋಗ್ತಾಳೆ, ಆಕಿಗೆ ಏನು ಬಿಡ ಅಂತೇಳಿ ನಮ್ಮಪ್ಪ ನಮ್ಮ ಓದಿಸ್ಲೇ ಇಲ್ಲ. ಆದ್ರೆ ನೋಡು ಈಗ ನಮ್ಮಪ್ಪ ನಮ್ಮವ್ವ ತೀರ್ಕೊಂಡೇ ಬಿಟ್ರು. ಈಗ ನಾನು ಓದಿದ್ರೆ ಎಲ್ಲರೂ ಕೆಲಸ ಮಾಡ್ತಿದ್ನೆ. ನನಗೂ ಎದೆ ಸೇರಿ 3 ಅಕ್ಷರ ಇಲ್ಲ. ನನಗೂ ಎಮ್ಮೆ ಕಾಯ ಪರಿಸ್ಥಿತಿನೇ. ಸರಿ ಸರಿ ನೀ ಇಲ್ಲಿ ಮೇಯ್ಸು, ನಾ ಆ ಕಡೆ ಹೋಗ್ತೀನಿ. ಅಲ್ಲ ರಾಮು, ನಿನಗೂ ಅಪ್ಪ ಅವ್ವ ಇಲ್ಲ. ಅಲ್ಲ ಅಪ್ಪಗ ನಾವು ಇಲ್ಲ, ನನಗೆ ಅಪ್ಪ ಅವ್ವ ಇಲ್ಲ. ನನಗೂ ತಲೆಯಾಗ ಲದ್ದಿ ತುಂಬ್ಕೊಂಡೈತಿ, ನಿನಗೂ ತಲೆಯಾಗ ಲದ್ದಿ ತುಂಬ್ಕೊಂಡೈತಿ. ಇಬ್ಬರು ಎದೆ ಸೇರಿದ್ರೆ 1 ಅಕ್ಷರ ಇಲ್ಲ. 2 ಹಸೆ ಮೊಬ್ಬ ನಾವು ಕಾಯೋದು ಎಮ್ಮೆನೆ. ನಮ್ಮಿಬ್ಬರು ಕೆಲಸನೂ ಒಂದೇನೆ. ನೀನು ಜೋಡಿ ಹಾಗೆ ಬಿಡನೇನ ಅಂತ ಹಾಡು ಹಿಡ್ಕೊಂಡು ಯಾಕಿಲ್ಲ ಎಮ್ಮೆ ಮೇಯಿಸ್ಬಾರ್ದು? ಏನು ಯಪ್ಪ ಬೇಡ, ಹೆಣ್ಣು ಹುಡುಗಿ ಸುದ್ದಿ ಹೋಗ್ಬೇಡ ಯಾ ಅಂತ ನಮ್ಮಪ್ಪ ಹೇಳ್ಯಾರ. ಈಗ ಏನು ಕೊಟ್ಟಾನ ಎಮ್ಮೆ ಮೇಸೋದು ಏನಾರು ನೋಡಿದ್ರೆ ಮನೆಗೆ ಹೋದ್ಮ್ಯಾಗ ಬಾರ್ಕೊಲ್ ತೊಗೊಂಡು ಬಿಡ್ತಾರ. ಎಮ್ಮೆ ಬಡಿಯೋದ್ರ ನನಗೆ ನಮ್ಮಲ್ಲಪ್ಪ ಇಲ್ಲಿ ಅಷ್ಟು ಹುಲ್ಲಿಲ್ಲ. ಅಲ್ಲಿ ನಮ್ಮ ಹೊಲದ ಬದುಕು ಹೋಗ್ತೀನಿ, ಅಲ್ಲಿ ಚಲೋ ಐತಿ ಹುಲ್ಲು, ಅಲ್ಲಿ ಮೇಯಿಸ್ತೀನಿ. ಹಾಂ ಇಲ್ಲಿ ಆಕಿ ಕಾಟಿಲ್ಲ, ಆರಾಮೇರಿ. ಅವ್ವ ಕಟ್ಟಿಗೆ ತೊಗೊಂಬ ಅಂದಾಳ. ಕಟ್ಟಿಗೆ ಕಾಲಿಗೆ ಒಂದು ಮನ್ಯಾಗ ಇಲ್ಲೆಲ್ಲಿ ಒಣ ಕಟ್ಟಿಗೆನ ಕಾಣಿಸ್ಬಲ್ವು. ಕೊಡ್ಲಿನೂ ಮರ್ತು ಬಂದ್ಬಿಟ್ನಲ್ಲ. ತಡಿ ಯಾವ ಇದ್ರೆ ಮುರಿದಾರ ಮುರಿತೀನಿ. ನಾನು ನೀನು ಹಾಲು ಜೇನು ಜೋಡಿ ಏನು, ನಿನ್ನ ಯಮ್ಮಿ ನನ್ನ ಯಮ್ಮಿ ಜೋಡಿ ಅಲ್ಲವೇನು, ಇನ್ನು ನಾನು ನೀನು ಜೋಡಿಯಾಗವೇನು. ಯಪ್ಪ ತಲೆ ಹುಡ್ಕೊಂಡು ಹೋಗ್ಲಿ, ಇಲ್ಲಿನೂ ಬಂದ್ಲ ಆಯ್ಕೆ. ಹೈ ಅಲ್ಲ ನೀನು ಇಲ್ಲಿನೂ ಬಂದಿಲ್ಲ, ನಿನ್ ಪಾಡಿ ನಿನ್ ಎಮ್ಮೆ ತಗೊಂಡು ನಿನ್ ಮೇಯ್ಸ್ಕೊಂಡು ಹೋಗತ್ತಾಗ ನನ್ನಂತಲ್ಲಿ ಬರ್ಬೇಡ. ನಮ್ಮ ಅಪ್ಪ ನೋಡಿದ್ರೆ ನಾನು ಬಡಿತಾನ. ಅಯ್ಯ ನಾನೇನ್ ಮಾಡ್ಲಿ? ನೀನು 2 ಎಮ್ಮೆ ಗುಡಿ ನೀ ಕರ್ಕೊಂಡಿದ್ದ ಬಂದು ನನ್ನ ಎಮ್ಮೆ ಗುಡಿ ಅಲ್ಲಿ ನಿಂದ್ರವಲ್ತು. ಹಂಗ ಈ 2 ಎಮ್ಮೆ ಗುಡಿ ನಿಂದ ಓಡಿ ಬರ್ತೈತಾಗ. ಇದರಿಂದ ಓಡಿ ಬರೋದ ನಾನು ಕೈಯಾಗ ಕಾಲಾಗೆಲ್ಲ ಮುಳ್ಚುಚ್ಚೋದು. ನಿನ್ನ ಎಮ್ಮೆ ಗುಡಿ ಇದ್ದಲ್ಲ ಅದು ಬರ್ತದೆ, ನಾ ಏನ್ ಮಾಡ್ಲಿ? ಎಮ್ಮೆ ಕೊಟ್ಟು ಬರಕತ್ತೈತೋ ಏನ್ ನೀ ಬರಕತ್ತೀಯ ತಿಳಿವಲ್ತು. ಅಯ್ಯ ಮತ್ತೆ ಎಮ್ಮೆ ಗುಡ್ಡ ಅವರು ದೋಸ್ತರಾಗ್ಯಾರ, ಅದಕ್ಕೆ ಒಂದಕ್ಕೊಂದು ಬಿಟ್ಟು ಬರೋಳು. ಆಮೇಲೆ ನೀನು ಹಚ್ಚಂಗ್ ಹೊಲ್ದಾಗ ಕರ್ಕೊಂಬಂದು ಮೇಯ್ಸಕತ್ರ ನನ್ನ ಎಮ್ಮೆ ಗುಡ್ಡ ಅದು ಒಣ ಹುಲ್ತಿತ್ತನ, ಅದು ಹಚ್ಚಿದ್ದಲ್ಲಿ ಬರ್ತೈತಪ್ಪ. ಅದು ಅದಕ್ಕೆ ಹಚ್ಚಕೊಂಡಿದ್ದಲ್ಲಿ ಹುಲ್ ತಿನ್ನಕಂತ ಓಡಿ ಬಂತು. ನಾನೇನ್ ಮಾಡಲ್ಲ, ಅದ್ರಿಂದ ನಾನು ಓಡಿ ಬಂದೆ. ಆಟಾಟು ಇದು ಹುಲ್ಲಿ ಹಾಟಿಗೈತಲ್ಲ, ನೀನು ಎಮ್ಮೆ ಕೊಟ್ಟು ತಿಂತೈತಲ್ಲ, ನೀ ಇಲ್ಲೇ ತಿನ್ಸು. ನಾನು ಮುಂದೆ ಹೊಲಕ್ಕೆ ಹೋಗ್ತೀನಿ. ನಾನು ಅಂತಕ್ಕೆ ಬೇಡ, ಸುಮ್ಮನೆ ನಮ್ಮ ಅಪ್ಪ ನಾನು ಬಿಡಿತಾನ. ಮೊದಲೇ ನಮ್ಮಪ್ಪ ಹೋಗ್ತಾನ, ಚೂರು ಏನಾರ ಅಂದ್ರೆ ಸುಮ್ಮನೆ ಬಿಡಿಯಾಕೆ ಬರ್ತಾನೆ. ಅದಕ್ಕೆ ಇನ್ನೂ ಎಷ್ಟು ದಿವಸ ಬಿಡಿತಾನ? ಮಗಳ ಒಂದು ಹೆಂಡತಿ ಬಂದ್ಮೇಲೆ ಯಾರು ಬಿಡಿಯಾಕೆ ಹೋಗ್ತಾರ? ಅದಕ್ಕೆ ಒಂದು ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಡು. ನಿನ್ಗೆ ಹೆಂಡತಿ ಬಂದ್ರೆ ಯಾರು ಬಿಡಂಗಿಲ್ಲ. ಏನ ಮದುವಿನ? ಅಯ್ಯೋ ನನಗಂತವೆಲ್ಲ ಏನಿಲ್ಲ. ನಾನು ಈ ಜಮ್ದ ನನ್ನ ಮದುವೆನೇ ಆಗಂಗಿಲ್ಲ. ನನಗೆ ಯಾರು ಹೆಣ್ಣು ಕೊಡ್ತಾರೆ ಈ ಎಮ್ಮೆ ಕಾಯ್ತದ? ಅಯ್ಯೋ ದೇವ್ರೆ, ಚಲೋ ಓದೋರಿಗೆ ಹೆಣ್ಣು ಸಿಗೋಲ್ವು. ಈ ಎಮ್ಮೆ ಕಾಯ್ದು 3 ಅಕ್ಷರ ಇಲ್ಲ ತಲೆಯಾಗ. ನಾನು ಮದುವೆ ಆದಂಗೆ ಎಲ್ಲಿ ಬಿಡು ಮೇಯಿಸ್ತೀಯ ಮೇಯ್ಸು. ಏನು ಮಾಡೋಕ್ಕಾಗತ್ತೆ? ನಾನು ಎಲ್ಲಿ ಹೋದ್ರು ಗಂಟು ಕೂತಿದ್ದಿ ಮೇಯ್ಸ್. ನಾನು ಒಂಚೂರು ಹೊತ್ತು ಇದಾದ್ಮೇಲೆ ಅಪ್ಪ ಅಲ್ಲಿ ಇದಕ್ಕೆ ಕಳೆ ತೆಗೆ ಕೇಳೋಣ ಹೋಗ್ತೀನಿ. ನಾನು ಇಲ್ಲಿ ಇರುವಲ್ಲ ಎಮ್ಮೆ ನಾನು ಒಟ್ಟು ನೀನು ನೋಡ್ಕೊತೀನಿ. ಎಮ್ಮಿನ ಅವಾಗ ಕಳೆ ತೆಗೆದು ಬರ್ತೀನಿ ನೋಡ್ರಿ. ಒಂಟಿ ಯಾಕ ನೋಡ್ದೇನು ಮಾತಾಡ್ಸಕ್ ತಯಾರಿದ್ದಿಲ್ಲ. ನಾನು ನನ್ನ ಎಮ್ಮೆಗಳು ದೋಸ್ತರಿಗೆ ಒಂದ್ರನ ಹೆಂಗ್ ಮಾಡಿದಿ? ಅವು ಬಂದು ನನ್ನ ಎಮ್ಮೆಗಳು ಬಂದದಕ್ಕೆ ನಿನ್ಗೆ ಹಂಗ ಹೆಂಗ್ ಮಾಡಿದಿ? ನನ್ನ ಎಮ್ಮೆಗಳು ಅಂತ ಎದಕ್ಕೆ ತರ್ತಿ? ನೀ ಯಾಕೆ ಬರ್ತೀನಿ ಅಂತ ಬಾಯೋ ಬಾಯ್ ಮಾಡಿದಿ. ಈಗಿದ್ರೆ ನಿನ್ನ ಎಮ್ಮೆಗೊಡ್ಡು ನಾನು ಮೇಯಿಸ್ಬೇಕನು? ಒಂಟನಪ್ಪ, ನಿನ್ನ ಎಮ್ಮೆಗೊಡ್ಡು ನೀ ಮೇಯಿಸ್ಕೊಂತ ನೀ ಇಲ್ಲೇ ನಿಂತಿರು, ನನ್ನ ಎಮ್ಮೆಗಳು ಮೇಯಿಸ್ಕೊಂತ ನಾನು ಇಲ್ಲೇ ನಿಂತಿರ್ತೀನಿ. ಇಬ್ರು ಇಲ್ಲೇ ನಿಂತು ಬೇಕ್ರಿ ಎಮ್ಮೆಗೊಡ್ಡು ಮೇಯ್ಸೋಣ. ಸರಿ ಸರಿ ಹಾಕೊಡು. ಅದು ಒಂದು ಲೆಕ್ಕನ ಬೇಯಿಸಿ ನಾ ಮೇಯಿಸ್ಕೊತೀನಿ, ನೀನು ಮೇಯಿಸ್ಕೊ. ಮತ್ತು ಹಿಂದಾಗಡಿಸಿ ನಾನು ಯಾವ್ದಾರು ಹೊಲ್ದಾಗ ಬಿಟ್ಟು ನಾನು ಹೊಡಿಸಿ ಹಿಂದಾಗಡಿಸಿ ಬೇಡಪ್ಪ ಯಪ್ಪ. ಹೆಣ್ಮಕ್ಳು ನಂಬಬಾರ್ದು. ನಾನು ಮೇಯಿಸ್ಕೊತೀನಿ. ಹಂಗೆ ಬಾ ದಾರಿಗೆ. ಹೌದು,
ಊಟ ಮಾಡಿಲ್ಲ? ಏನು ಊಟ ಮಾಡಿದಿ? ನಾನು ಮುಂಜಾನೆಗೆ ಚಹಾ ಕುಡ್ದಿದ್ದೆ. ಚಹಾ ಕುಡಿದು ಮೀಸಾಕ್ ಬಂದೀನಿ. ಈಗ ಅಪ್ಪನ ಕುಟ್ಟಾಗ ಊಟಕ್ಕೆ ನನಗೆ ಕಳಿಸ್ತಾರೆ. ನಾನು ಅವಾಗ ಊಟ ಮಾಡ್ತೀನಿ. ಏನ ಮುಂಜಾನೆ ಚಾ ಕುಡ್ದತ್ತ? ಇಷ್ಟೊತ್ತಾದ್ರೂ ಊಟ ಇಲ್ಲ? ಮತ್ತೆ ಮುಂಜಾನೆ ಏನು ತಿಂದು ಬಂದಿಲ್ಲ ನೀನು? ಈಗಾಗಲೇ ಮಧ್ಯಾಹ್ನ 3 ಆಗಕ್ಕಂತೂ ಇನ್ನೂ ಏನು ತಿಂದಿಲ್ಲ? ಇಲ್ಲ, ಅದು ದಿನ ಮುಂಜಾನೆಗೆ ಎದ್ದು ನಸಿನಾಗ ಎದ್ದು ಆಮೇಲೆ ಎಲ್ಲ ಹೊರೆ ಮಾಡಿ ಹಾಲು ಹಾಕಿ ಕಾಯಿಪಲ್ಲೆ ಮಾಡ್ಕೊಂಡು ಬರ್ತೀನಲ್ಲ. ಮನ್ಯಾಗ ತಮ್ಮನರಿಗೆ ಬುತ್ತಿ ಕಟ್ಬೇಕಾಗತ್ತಿಲ್ಲ, ಅಡುಗೆ ಮಾಡ್ತಿರ್ತಾರೆ ಅವ್ರಿಗೆ. ನನಗೆ ಹಂಗೆ ಎಮ್ಮೆ ಮೇಯಿಸ್ಕೊಂಬ ಹೊಲಕ್ಕೆ ಕೆಲ್ಸಕ್ಕೆ ಹೋಗಂತ ಕಳಿಸ್ಬಿಡ್ತಾರೆ. ನಾನು ಬರ್ತೀನಲ್ಲ, ಅಪ್ಪ ಮಧ್ಯಾಹ್ನ ಬರ್ತಾನಲ್ಲ, ಅವಾಗ ಊಟಕ್ಕೆ ತೊಗೊಂಬರ್ತಾನೆ. ಅವಾಗ ಊಟ ಮಾಡ್ತೀನಿ. ಅಂದರೆ ಮುಂಜಾನೆಗೆ ನಾಷ್ಟ ಇಲ್ಲ, ಒಮ್ಮಕ್ಲೆ ಮಧ್ಯಾಹ್ನ ಊಟ ಒಂದನ? ಹಶು ಆಗೈತೆ ಅನ್ಸುತ್ತೆ. ಬಾ, ನಾ ಬುತ್ತಿ ತಂದಿನಿ, ತಿನ್ ಬಾ. ಇಲ್ಲ ಬೇಡ, ಈಗ ತರ್ತಾನೆ ಅಪ್ಪ, ಊಟ ಮಾಡ್ತೀನಿ. ಹೋಗ್ಲಿ, ಏನು ತರ್ತಾರೆ ಊಟಕ್ಕೆ ನಿನಗೆ? ರಾತ್ರಿ ಅನ್ನ ಉಳಿದಿತ್ತಂದ್ರೆ ಚಿತ್ರಾನ್ನ ಇಲ್ಲ ಮೊಸರನ್ನ ಮಾಡ್ಕೊಡ್ತಾ ತಾವು. ಇಲ್ಲ ಅಂದ್ರೆ ಅನ್ನ ಉಳಿದಿರ್ಲಿಲ್ಲ ಅಂದ್ರೆ ರೊಟ್ಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಒಂಚೂರು ಶೇಂಗಾ ಚಟ್ನಿ, ಕೆಂಪು ಮಿಜ್ಜಿ ಖಾರ ಕಳಿಸಿರ್ತಾ. ಏನ ಮಧ್ಯಾಹ್ನ ಊಟಕ್ಕೂ ನೆಟ್ಟಿ ಪಲ್ಯ ಕಾಣಂಗಲ್ಲ, ಬರೀ ಉಳ್ಳಾಗಡ್ಡಿ, ಮಿಜ್ಜಿ ಖಾರ, ರೊಟ್ಟಿ, ತಂಗಳ ಅನ್ನನ? ಅಲ್ಲ ರಾಮು, ನೀನು ಇದನ್ನೆಲ್ಲ ಒಲ್ಲ ನನಗೂ ಚಲೋತ್ನಿಗೆ ಅಡುಗೆ ಮಾಡ್ಕೊಟ್ಟ ಅಂತ ಅನ್ನಕ್ಕೆ ಬರಲ್ಲನು? ಅಯ್ಯ, ನಾನು ಏನಾರ ಒಂದು ಬಿಟ್ಟು ಇನ್ನೊಂದು ಏನಾರ ಕೇಳಿದೆ ಮತ್ತವತ್ತು ಊಟನೇ ಕಾಣಂಗಿಲ್ಲ. ಆ ತಂಗಳನ್ನೂ ಇಲ್ಲ, ಆ ರೊಟ್ಟಿ ಉಳ್ಳಾಗಡ್ಡಿ ಮಿಜ್ಜಿ ಖಾರ ಏನೂ ಇಲ್ಲ. ಉಪವಾಸ ಮಕ್ಕೋಬೇಕಾಗತ್ತೆ, ಅದರ ಸಿಗುತ್ತಲ್ಲ, ಅದಕ್ಕೆ ಸುಮ್ಮನೆ ಊಟ ಮಾಡ್ತೀನಿ. ಎಷ್ಟು ಬೇರೆ ನಾ ಹಂಗಂದಾಗೆಲ್ಲ ಉಪವಾಸ ಮಕ್ಕೊಂಬಿಟ್ಟಿನಿ ಗೊತ್ತನೋ, ಹೊಟ್ಟೆ ಕೂಳಿಲ್ಲನ. ಅದಕ್ಕೆ ಅದನ್ನು ಅನ್ನಲ್ಲ ಇದನ್ನಲ್ಲ, ತಂಗಳನ್ನೇ ನನ್ನ ಬಗ್ಗೆವು, ಅದು ಸಿಗೋದೇ ಪುಣ್ಯ. ಅದಕ್ಕೆ ನಾನು 15 ತಿಂದು ಸುಮ್ಮನೆ ಬಿಡ್ತೀನಿ. ಅಯ್ಯೋ ದೇವ್ರೆ, ಎಂತ ಕೆಟ್ಟ ಮಲ್ತಾಯಿ. ಅಲ್ಲ, ನಿಮ್ಮ ಅಪ್ಪಗೆ ಹೇಳ್ಬೇಕಿಲ್ಲ? ನಿಮ್ಮ ಅಪ್ಪ ಬೇಸಿಕ್ಕೆ ನಾವು ಒದ್ದು ಬುದ್ಧಿ ಹೇಳ್ತಿದ್ದ. ನಮ್ಮ ಅಪ್ಪ ನನ್ನ ಬಡಿತಾನ. ನಿಮ್ಮ ಚಿಗವು ಏನು ಕೊಟ್ಟಿರ್ತಾವ ತಿನ್ನಕ್ಕಾಗಲ್ಲ ನಿನಗೆ. ಸೊಪ್ಪು ಮಾಡ್ತೈತಂದ್ಲೆ ಮನ್ಯಾಗ ಇಟ್ಕೊಂಡು ನಿನಗೆ ಅನ್ನ ಹಾಕಕತ್ತಿದ್ದ ಹೆಚ್ಚಿಂದ, ಇಲ್ಲಾಂದ್ರೆ ಒದ್ದು ಓಡಿಸ್ತೀನಿ ನೋಡಿ ಮನೆ ಬಿಟ್ಟು ಅಂತಾನ. ನನಗೆ ನಾನೇನಾರ ನಮ್ಮ ಅಪ್ಪ ಮನೆ ಬಿಟ್ಟು ಕಳಿಸ್ತಾನ, ಎಲ್ಲ ಬಾರ್ಕೊಲ್ ತೊಗೊಂಡು ಬಿಡಿತಾನ. ನಾನು ಇಂದು ಏನಾರ ಅಂದ್ರೆ ನಮ್ಮ ಚಿಗವು ಏನು ಹೇಳ್ತಾಳೆ ಅದೇ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಅಪ್ಪನ ಕೈಯಾಗ ನಾನು ಒಗ್ಗರಿ ನಾದಿಸ್ಕೊಂಡ್ಬಿಡ್ತೀನಿ. ಹೌದಾ? ಅಯ್ಯೋ ದೇವ್ರೆ, ಯಾಣೆ ಮಲ್ತಾಯಿ ಕೆಟ್ಟಕ್ಕಿರೋದು ಕೇಳಿದ್ದೆ, ಅಪ್ಪನೂ ಕೆಟ್ಟದಾಗಿರೋದು ಇವತ್ತ ನೋಡ್ತಿರೋದು. ಹೋಲ್ ಬಿಡು, ನಾನು ಚಲೋತ್ನಿಗೆ ರೊಟ್ಟಿ, ಪಲ್ಯ, ಅನ್ನ ಎಲ್ಲ ತೊಗೊಂಡಿನಿ. ಬಾ, ಇಬ್ರು ಕುತ್ಕೊಂಡು ಊಟ ಮಾಡೋಣ. ಬೇಡ, ಅದೇನಾರ ನಮ್ಮ ಅಪ್ಪಗ ನಮ್ಮ ಚಿಗವು ಗೊತ್ತಾದ್ರೆ ಬಡಿತಾರ ನನ್ನ. ಗೊತ್ತಾದ್ರಲ್ಲ, ಗೊತ್ತಾಗಲಿಲ್ಲ ಅಂದ್ರೆ ಆಯ್ತು, ಗೊತ್ತಾಗ್ಲಾರ್ದಂಗೆ ಮಾಡೋಣ. ಮುಂಜಾನೆ ಅಂತ ನಾಳೆ ನಾಷ್ಟನೂ ತೊಗೊಂಬರ್ತೀನಿ, ಮಧ್ಯಾಹ್ನ ಊಟಕ್ಕೆ ಕಿಟ್ಕೊಂಡ್ಬರ್ತೀನಿ. ಏನು ನೀನು ನಾನು ಕೊಟ್ಟಾಗ ಊಟ ಮಾಡ್ಬೇಕಾ? ಒಳ್ಳೆ ನೋಡು, ನೀವು ಅಲ್ಲ ಅಂದ್ರೆ ನಾನು ತಿನ್ನಂಗಿಲ್ಲ. ನಾನು ಏನು ನಾನು ಉಪವಾಸ ಇರ್ತೀನಿ. ನಾನು ನೀನು ಇಬ್ಬರು ದೋಸ್ತರೋದಿಲ್ಲ. ಈಗ ನೀನು ಉಂಡ ನಾ ಉಣ್ತೀನಿ, ಇಲ್ಲ ಅಂದ್ರೆ ನೋಡು. ಅಯ್ಯೋ ಬೇಡ, ನನ್ನ ಸಲ ನೀನೇ ಉಪವಾಸ ಇರ್ತಿ. ತಿಂತೀನಿ ಬಾ. ಬಾ, ಆ ಗಿಡ ಕೆಳಗೆ ಇಟ್ಟಿನ ಗೊತ್ತಿನ ಇವು ಇಲ್ಲೇ ಮೇಯ್ತಿರ್ತವೆ, ಹೋಗಂಬ.